ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ಪೈಥಾನ್ ಅಲ್ಲಿ ಇನ್ಪುಟ್ ಫಂಕ್ಷನ್ ಅಂದ್ರೆ ಏನು ನೋಡೋಣ ಬನ್ನಿ. ಸೊ ವಾಟ್ ಈಸ್ ಇನ್ಪುಟ್ ಫಂಕ್ಷನ್? ಇಟ್ ಈಸ್ ಯೂಸ್ಡ್ ಟು ಅಲೋ ದಿ ಯೂಸರ್ ಇನ್ಪುಟ್ ಇನ್ ಟು ದಿ ಕೋಡ್. ಅಂದ್ರೆ ಯೂಸರ್ ಏನಾದ್ರು ಹೊರಗಡೆಯಿಂದ ವ್ಯಾಲ್ಯೂ ಕೊಟ್ರೆ ಅದನ್ನ ತಗೊಂಡು ಹೋಗಿ ಕೋಡ್ಗೆ ಕೊಡೋದೇ ಇನ್ಪುಟ್ ಫಂಕ್ಷನ್ ನ ಕೆಲಸ. ಸರಿ, ಈ ಹೊರಗಡೆ ಅಂದ್ರೆ ಎಲ್ಲಿಂದ ನೋಡೋಣ ಬನ್ನಿ. ಗಾಯ್ಸ್ ಇಲ್ಲಿವರೆಗೂ ನಾವು ಮೇಲ್ಗಡೆ ಸೆಕ್ಷನ್ ಅಲ್ಲಿ ಕೋಡ್ ಬರೆದ್ವಿ, ಕೆಳಗಡೆ ಟರ್ಮಿನಲ್ ಸೆಕ್ಷನ್ ಅಲ್ಲಿ ಔಟ್ಪುಟ್ ಬರ್ತಾ ಇತ್ತು. ಸೊ ಮೇಲ್ಗಡೆ ಸೆಕ್ಷನ್ ಇನ್ಪುಟ್ ಆಗಿ ಕೆಲಸ ಮಾಡಿದ್ರೆ ಕೆಳಗಡೆದು ಔಟ್ಪುಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಈಗ ನಾನು ಟರ್ಮಿನಲ್ ಅಥವಾ ಔಟ್ಪುಟ್ ಅಲ್ಲಿ ಒಂದು ವ್ಯಾಲ್ಯೂವನ್ನು ಕೊಡ್ತೀನಿ, ಇದನ್ನ ವಾಪಸ್ ನನ್ನ ಕೋಡ್ಗೆ ಆಸ್ ಅ ಇನ್ಪುಟ್ ಆಗಿ ಕೊಡಬೇಕು. ಈ ಟೈಮಲ್ಲಿ ನಮಗೆ ಹೆಲ್ಪ್ ಆಗೋದೆ ಇನ್ಪುಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಇವೆಂಟ್ ನಡೀತಿದೆ ಅನ್ಕೊಳ್ಳಿ, ಆ ಇವೆಂಟ್ಗೆ ಪ್ರತಿಯೊಬ್ಬರಿಗೂ ಎಂಟ್ರಿಯಲ್ಲಿ ಪಾಸ್ ಇದೆ ಅನ್ಕೊಳ್ಳಿ. ಸೊ ಇವಾಗ ಯಾರಾದರೂ ಎಂಟರ್ ಆಗುವಾಗ ಅವರು ತಮ್ಮ ನೇಮನ್ನು ಮೆನ್ಷನ್ ಮಾಡಿದ್ರೆ ಸೊ ಅವರಿಗೆ ಮೇಲ್ಗಡೆ ಒಂದು ಡಿಸ್ಪ್ಲೇ ಬೋರ್ಡ್ ಇದೆ, ಆ ಡಿಸ್ಪ್ಲೇ ಬೋರ್ಡಲ್ಲಿ ಹಾಯ್ ವಿತ್ ಅವರ ನೇಮ್ ಅಟ್ಯಾಚ್ ಮಾಡಿ ಅವರನ್ನು ವೆಲ್ಕಮ್ ಮಾಡುತ್ತೆ. ಈ ಥರ ಮಾಡೋದಕ್ಕೆ ನನಗೇನು ಬೇಕು? ಮೊದಲಿಗೆ ಪ್ರಿಂಟ್ ಸ್ಟೇಟ್ಮೆಂಟ್ ಬೇಕು. ಇದ್ರೊಳಗಡೆ ಏನು ಮಾಡ್ತೀನಿ? ಹಾಯ್ ಅಂತ ವರ್ಡನ್ನು ಮೊದಲಿಗೆ ಬರೆದು ಬಿಡ್ತೀನಿ. ನೆಕ್ಸ್ಟ್ ಒಬ್ಬೊಬ್ಬರೇ ಎಂಟರ್ ಆದವಾಗ ಅವ್ರ ನೇಮನ್ನು ಕೊಡ್ತಾರೆ. ಆ ನೇಮನ್ನು ತಗೊಳ್ಳೋದಕ್ಕೆ ನನಗೇನು ಬೇಕು? ಇನ್ಪುಟ್ ಅಂತ ಒಂದು ಫಂಕ್ಷನ್ ಇದೆ, ಅದು ಬೇಕು. ಸರಿ, ಇವಾಗ ಯಾರಾದ್ರೂ ನೇಮನ್ನು ಎಂಟರ್ ಮಾಡಬೇಕಂದ್ರೆ ಅವ್ರಿಗೊಂದು ಮೆಸೇಜ್ ಹೋಗ್ಬೇಕಲ್ವಾ, ಎಂಟರ್ ಯುವರ್ ನೇಮ್ ಅಂತ. ಸೊ ಆ ಮೆಸೇಜನ್ನು ನಾನು ಇನ್ಪುಟ್ ಒಳಗಡೆ ಬರಿತೀನಿ. ಏನಂತ? ಎಂಟರ್ ಯುವರ್ ನೇಮ್ ಅಂತ ಬರಿತೀನಿ. ಇವಾಗ ಈ ನೇಮ್ ಮೊದಲಿಗೆ ಅವರಿಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಕಾಣಿಸಿದ ಮೇಲೆ ಅವರು ವಾಪಸ್ ನೇಮನ್ನು ಎಂಟರ್ ಮಾಡ್ತಾರೆ. ಅವ್ರು ಎಂಟರ್ ಮಾಡೋ ನೇಮನ್ನು ನಾನು ಒಳಗಡೆ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತೀನಿ, ನೇಮ್ ಅಂತ. ಈಗ ನಾನು ಈ ನೇಮನ್ನು ಇದ್ರ ಒಳಗಡೆ ಯೂಸ್ ಮಾಡಿದ್ರೆ ರೈಟ್, ಈ ನೇಮ್ ಏನಾಗುತ್ತೆ ವಾಪಸ್ ಇಲ್ಲಿಗೆ ಬಂದು ಹಾಯ್ ವಿತ್ ಅವ್ರು ಕೊಟ್ಟಿರುವಂಥ ನೇಮ್ ನಿಮಗೆ ಈ ಡಿಸ್ಪ್ಲೇ ಮೇಲೆ ಪ್ರಿಂಟ್ ಆಗುತ್ತೆ. ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ಗಾಯ್ಸ್, ನಾನು ಇವಾಗ ಇನ್ಪುಟ್ ಫಂಕ್ಷನ್ ಅನ್ನ ತಗೊಂಡಿದ್ದೀನಿ. ಇದ್ರೊಳಗಡೆ ನೀವು ಬರೆದಿರುವಂಥ ಈ ಎಂಟರ್ ಯುವರ್ ನೇಮ್ ಅಂತ ಮೆಸೇಜ್ ಇದೆ ಅಲ್ವಾ, ಇದನ್ನ ನಾನು ರನ್ ಮಾಡಿದ್ರೆ ಮೊದಲಿಗೆ ಕೆಳಗಡೆ ಟರ್ಮಿನಲ್ ಪ್ರಿಂಟ್ ಆಗುತ್ತೆ. ಇದನ್ನ ನೋಡ್ಬಿಟ್ಟು ನಾನು ನೇಮನ್ನು ಎಂಟರ್ ಮಾಡ್ತೀನಿ. ಆ ಕೊಟ್ಟರು ನೇಮನ್ನು ನೇಮಲ್ಲಿ ಸ್ಟೋರ್ ಆಗುತ್ತೆ ಆ್ಯಂಡ್ ನಮಗೆ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಈ ಫ್ಲೋ ಅನ್ನ ಅಬ್ಸರ್ವ್ ಮಾಡಿ. ರನ್ ಮಾಡಿದೆ ನೋಡಿ, ಇನ್ಪುಟ್ ಅಲ್ಲಿರುವಂಥ ಮೆಸೇಜ್ ನನಗೆ ಇಲ್ಲಿಗೆ ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ನಾನು ನೇಮನ್ನು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ಮೇಲೆ ಔಟ್ಪುಟ್ ಅಲ್ಲಿ ನೋಡಿ ಹಾಯ್ ಚೇತನ್ ಅಂತ ಬರ್ತಾ ಇದೆ. ಇವಾಗ ಅದೇ ಇವೆಂಟ್ಗೆ ಮತ್ತೆ ಬೇರೆ ವ್ಯಕ್ತಿ ಎಂಟರ್ ಆದ್ರೆ ಇವಾಗ ಅವನಿಗೂ ವಾಪಸ್ ನೇಮ್ ಅನ್ನ ಕೇಳುತ್ತೆ. ಸಪೋಸ್ ಅವನು ರಾಕೇಶ್ ಅಂತ ಅನ್ಕೊಳ್ಳಿ, ವಾಪಸ್ ಅವನು ಪ್ರಿಂಟ್ ಮಾಡಿದ್ರೆ ಹಾಯ್ ರಾಕೇಶ್ ಅಂತ ಬರುತ್ತೆ. ಈ ತರ ಇನ್ಪುಟ್ ಫಂಕ್ಷನ್ ಕೆಲಸ ಮಾಡುತ್ತೆ. ಹಾಗಿದ್ರೆ ಇನ್ಪುಟ್ ಫಂಕ್ಷನ್ ಬೈ ಡಿಫಾಲ್ಟ್ ಆಗಿ ಯಾವ ಡೇಟಾ ಟೈಪ್ ತಗೊಳುತ್ತೆ? ಸೊ ನನಗೆ ಡೇಟಾ ಟೈಪ್ ಬೇಕು ಅಂದ್ರೆ ನಾನೇನ್ ಮಾಡಬೇಕು? ಪ್ರಿಂಟ್ ಅಂತ ಬರೆದು ಟೈಪ್ ಅಂತ ಯೂಸ್ ಮಾಡಿ ವಾಪಸ್ ಪ್ರಿಂಟ್ ಮಾಡಿದ್ರೆ ಸೊ ಇದ್ರೊಳಗಡೆ ನಾನು ರಾಜು ಅಂತ ಬರೆದು ಎಂಟರ್ ಮಾಡ್ತೀನಿ. ನೋಡಿ, ರಾಜು ಅಂತ ನೇಮ್ ಕೊಟ್ಟೆ, ಅದಕ್ಕೆ ಹಾಯ್ ರಾಜು ಪ್ರಿಂಟ್ ಆಗಿ ಸ್ಟ್ರಿಂಗ್ ಅಂತ ಬರ್ತಾ ಇದೆ. ಇದರರ್ಥ ಬೈ ಡಿಫಾಲ್ಟ್ ಆಗಿ ಸ್ಟ್ರಿಂಗ್ ಅನ್ನೇ ತಗೊಳ್ಳೋದು. ನೆಕ್ಸ್ಟ್ ಟೈಮ್ ನಾನು ಇವಾಗ ರನ್ ಮಾಡಿ ನೇಮ್ ಜಾಗದಲ್ಲಿ ನಂಬರ್ ಅನ್ನ ಕೊಟ್ಟರು, ಫಾರ್ ಎಕ್ಸಾಂಪಲ್ 100 ಅಂತ ಕೊಡ್ತೀನಿ. ನಾನು ಕೊಟ್ಟಿರೋದು ಇಂಟೀಜರ್. ಇವಾಗ ಎಂಟರ್ ಮಾಡಿದ್ರೆ ನೋಡಿ ಹಾಯ್ 100 ಅಂತ ಬರ್ತಾ ಇದೆ, ಬಟ್ ಎಂಡ್ ಆಫ್ ದ ಡೇ ಇದು ಸ್ಟ್ರಿಂಗ್ ಅನ್ನೇ ಪ್ರಿಂಟ್ ಮಾಡ್ತಿರೋದು. ಸೊ ಇನ್ಪುಟ್ ಫಂಕ್ಷನ್ ಬೈ ಡಿಫಾಲ್ಟ್ ಆಗಿ ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನೇ ತಗೊಳುತ್ತೆ. ಸರಿ, ಇವಾಗ ನೀವು ಯಾವುದೊಂದು ಫಾರ್ಮ್ ಅನ್ನ ಫಿಲ್ ಮಾಡ್ತಾ ಇದ್ದೀರಾ, ಆ ಫಾರ್ಮ್ ಅಲ್ಲಿ ನಿಮಗೆ ಓನ್ಲಿ ಮೇಲ್ ಅಥವಾ ಫಿಮೇಲ್ಗೆ ಆಪ್ಷನ್ ಒಂದೊಂದೇ ಲೆಟರ್ ಇದೆ ಅನ್ಕೊಳ್ಳಿ. ಬಟ್ ಯೂಸರ್ ಕೊಡ್ತಿರೋದು ಮೇಲ್ ಅಲ್ಲಿ ಫುಲ್ ವರ್ಡ್ ಅನ್ನ ಬರೆದು ಎಂಟರ್ ಮಾಡಿದ್ದಾನೆ, ಫಿಮೇಲ್ ಅಲ್ಲೂ ಇವಾಗ ಫುಲ್ ನೇಮ್ ಅನ್ನ ಬರೆದು ಎಂಟರ್ ಆಗಿದೆ ಅನ್ಕೊಳ್ಳಿ. ಇವಾಗ ನಂಗೆ ಕೊಟ್ಟಿರೋ ನೇಮ್ ಅಲ್ಲಿ ಓನ್ಲಿ ಫಸ್ಟ್ ಲೆಟರ್ ನ ಫಿಲ್ಟರ್ ಮಾಡಿ ತಗೋಬೇಕು. ಇದನ್ನ ಯಾವ ತರ ಮಾಡಬೇಕು ನೋಡೋಣ ಬನ್ನಿ. ಸರಿ, ಇವಾಗ ಇನ್ಪುಟ್ ಫಂಕ್ಷನ್ ಇದೆ, ಇದರಲ್ಲಿ ಎಂಟರ್ ಯುವರ್ ಜೆಂಡರ್ ಅಂತ ಬರ್ದಿದ್ದೀನಿ. ಈಗ ನಾನು ರನ್ ಮಾಡಿದ್ರೆ ಕೆಳಗಡೆ ಮೇಲ್ ಆರ್ ಫಿಮೇಲ್ಗೆ ಕೇಳುತ್ತೆ. ನಾನು ಇವಾಗ MALE ಅಂತ ಬರೆದೆ, ಬಟ್ ಆಪ್ಷನ್ MRF ಅಲ್ಲಿ ಕೇಳಿತ್ತು. ಈಗ ನಾನು ರನ್ ಮಾಡ್ತೀನಿ. ನೋಡಿ, ನನಗೆ ಜೆಂಡರ್ ಮೇಲ್ ಅಂತ ಬರ್ತದೆ, ಬಟ್ ನನಗೆ ಎಂ ಅನ್ನ ಮಾತ್ರ ಫಿಲ್ಟರ್ ಮಾಡಿ ತಗೋಬೇಕಾಗಿತ್ತು. ಈ ತರ ನೀವು ಸ್ಪೆಸಿಫಿಕಲಿ ಒಂದೇ ಲೆಟರ್ನ ಫಿಲ್ಟರ್ ಮಾಡ್ಬೇಕಂದ್ರೆ ಒಂದು ಆಪ್ಷನ್ ಇಲ್ಲಿದೆ, ಎಲ್ಲಿ ನೇಮ್ ಒಳಗಡೆ ನೀವು ಇಂಡೆಕ್ಸ್ ಅಲ್ಲಿ 0 ಅಂತ ಬರೀರಿ. ಈಗ ಏನಾಗುತ್ತೆ? ಈ ಮೇಲ್ ಅಲ್ಲಿರುವಂತ ಎಂ ಅನ್ನ ಅದು ಫಿಲ್ಟರ್ ಮಾಡುತ್ತೆ. ಈಗ ಒನ್ ಮೋರ್ ಟೈಮ್ ವಾಪಸ್ MALE ಅಂತ ಬರೀತೀನಿ. ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ ನನಗೆ ಓನ್ಲಿ ಎಂ ಅನ್ನ ಫಿಲ್ಟರ್ ಮಾಡಿ ತಗೊಂಡಿದೆ. ಇವಾಗ ನೇಮ್ ತಗೊಂಡ್ ಆದ್ಮೇಲೆ ಇಲ್ಲಿ ಫಿಲ್ಟರ್ ಮಾಡೋದೇನು? ನನಗೆ ತಗೊಳ್ಳುವಾಗಲೇ ಫಿಲ್ಟರ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಎಸ್, ಅಲ್ಲೂ ಕೂಡ ಮಾಡ್ಬೋದು. ನಾನು ಇವಾಗ ಇಲ್ಲಿಂದ ಇಂಡೆಕ್ಸ್ 0 ರಿಮೂವ್ ಮಾಡ್ತೀನಿ. ಇಲ್ಲಿಗೆ ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕ್ಬಿಟ್ಟು ಒಳಗಡೆ 0 ಅಂತ ಕೊಡಿ. ಈಗ ನಾನು ವಾಪಸ್ ರನ್ ಮಾಡ್ತೀನಿ. ನನಗೆ ಕೇಳ್ತಾ ಇದೆ ವಾಪಸ್ MALE ಅಂತ ಬರಿತೀನಿ. ನೋಡಿ, ವಾಪಸ್ ಇಲ್ಲಿ ಕೂಡ ಫಿಲ್ಟರ್ ಮಾಡ್ತಿದೆ. ಈ ತರ ಇನ್ಪುಟ್ ಫಂಕ್ಷನ್ ನೀವು ಫಿಲ್ಟರ್ ಕೂಡ ಮಾಡಬಹುದು. ಓಕೆ, ನೆಕ್ಸ್ಟ್ ನನಗೆ ಇವಾಗ 2 ನಂಬರ್ ಆಡ್ ಮಾಡಬೇಕು. ಅದಕ್ಕೆ ಇನ್ಪುಟ್ ಫಂಕ್ಷನ್ ಅಂತ ಬರೆದು ಎಂಟರ್ ಯುವರ್ ಫಸ್ಟ್ ನಂಬರ್ ಅಂತ ಕೊಡ್ತೀನಿ. ಇದನ್ನ
num1 ಅಲ್ಲಿ ಸ್ಟೋರ್ ಮಾಡ್ಕೋತೀನಿ, ಸೆಕೆಂಡ್ num2 ಅಂತ ತಗೋತೀನಿ, ಇದ್ರೊಳಗಡೆ ಎಂಟರ್ ಯುವರ್ ಸೆಕೆಂಡ್ ನಂಬರ್ ಅಂತ ಬರಿತೀನಿ. ಈಗ ಇವು ಎರಡು ನಂಬರ್ನ ನಾನು ಸಮ್ ಮಾಡ್ತೀನಿ, num1 ಪ್ಲಸ್ num2 ಅಂತ. ಸೊ ನಾನು ಇವಾಗ ಪ್ರಿಂಟ್ ಅಲ್ಲಿ ಅದರ ಔಟ್ಪುಟ್ ಅನ್ನ ಪ್ರಿಂಟ್ ಮಾಡ್ತೀನಿ, num3 ಅಂತ. ಸೊ ಈ ತರ ಕೋಡ್ ಬರೆದ್ರೆ ಎಂಟರ್ ಫಸ್ಟ್ ನಂಬರ್ ಅಂತ ಬರುತ್ತೆ, ನಂಬರ್ 1 ಸ್ಟೋರ್ ಆಗುತ್ತೆ, ಸೆಕೆಂಡ್ ಎಂಟರ್ ಮಾಡೋ ಅಂತ ಬರುತ್ತೆ, ಸೆಕೆಂಡ್ ಸ್ಟೋರ್ ಆಗುತ್ತೆ. ಆಡ್ ಮಾಡ್ತೀನಿ, ಔಟ್ಪುಟ್ ಅಲ್ಲಿ ಕರೆಕ್ಟ್ ಆನ್ಸರ್ ಬರುತ್ತೆ ಇಲ್ಲ ಚೆಕ್ ಮಾಡೋಣ ಬನ್ನಿ. ಸೊ ಗೈಸ್ ಆಸ್ ಇಟ್ ಈಸ್ ಎಕ್ಸ್ಪ್ಲೇನ್ ಮಾಡಿರೋ ತರ ಕೋಡ್ ಅನ್ನ ಬರ್ದಿದ್ದೀನಿ. ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ ಎಂಟರ್ ಯುವರ್ ಫಸ್ಟ್ ನಂಬರ್ ಅಂತ ಬರ್ತಾ ಇದೆ. ನಾನು ಇವಾಗ 10 ಅನ್ನ ಬರಿತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ನಂಬರ್ ನ ಎಂಟರ್ ಮಾಡೋಂತ ಅನ್ನತ್ತೆ, ನಾನು ಇವಾಗ ಅದಕ್ಕೆ ಮತ್ತೆ 10 ಅನ್ನ ಬರಿತೀನಿ. ಈಗ ಎಂಟರ್ ಮಾಡಿದ್ರೆ ಸಮ್ ಆಗಿ 20 ಬರುತ್ತಾ ಇಲ್ವಾ? ಆನ್ಸರ್ ಗೊತ್ತಿದ್ರು ಕಮೆಂಟ್ ಮಾಡಿ, ಗೊತ್ತಿಲ್ವಾ ಜಸ್ಟ್ ಅಬ್ಸರ್ವ್ ದಿಸ್. ಸಿ ಗೈಸ್ ಔಟ್ಪುಟ್ ಅಲ್ಲಿ 20 ಬರ್ತಾ ಇಲ್ಲ, 1010 ಅಂತ ಬರ್ತಾ ಇದೆ. ಯಾಕೆ? ನಾನೇನಿದೆ ನಿಮಗೆ ಇನ್ಪುಟ್ ಫಂಕ್ಷನ್ ಯಾವತ್ತು ಡೇಟಾವನ್ನ ಸ್ಟ್ರಿಂಗ್ ಆಗಿ ತಗೊಳುತ್ತೆ. ಸೊ 10 ಇದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಿ ಎರಡನ್ನು ಕನ್ಕ್ಯಾಟಿನೇಷನ್ ಮಾಡ್ತು, ಅಂದ್ರೆ ಎರಡನ್ನು ಪಕ್ಕ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತು, ಆಡ್ ಮಾಡಿಲ್ಲ. ನನಗೆ ಇವಾಗ ಇನ್ಪುಟ್ ಸ್ಟ್ರಿಂಗ್ ಅಲ್ಲ ಇಂಟೀಜರ್ ತಗೋ ಅಂತ ಹೇಳಬೇಕು ಅಂದ್ರೆ ಇಂಟ್ ಅಂತ ಬರೆದು ಇದಕ್ಕೆ ನಾನು ರ್ಯಾಪ್ ಮಾಡಬೇಕಾಗತ್ತೆ. ಈಗ ಸ್ಟ್ರಿಂಗ್ ಇದ್ದು ಇಂಟೀಜರ್ ಕನ್ವರ್ಟ್ ಆಗಿ ನಮ್ಮನಲ್ಲಿ ಸ್ಟೋರ್ ಆಗುತ್ತೆ. ಸೇಮ್ ಅಪ್ಲೈಸ್ ಫಾರ್ num2 ಆಲ್ಸೋ. ಸೊ ಈಗ ನೋಡಿ ವಾಪಸ್ ರನ್ ಮಾಡಿ 10 ಕೊಟ್ರೆ ಔಟ್ಪುಟ್ ಅಲ್ಲಿ 20 ಬರ್ತಾ ಇದೆ. ಸೊ ನೆನಪಿರ್ಲಿ, ಇನ್ಪುಟ್ ಫಂಕ್ಷನ್ ಡೇಟಾವನ್ನ ಸ್ಟ್ರಿಂಗ್ ಆಗಿನೇ ತಗೊಳ್ಳೋದು. ನಿಮಗೆ ಇಂಟೀಜರ್ ಬೇಕು ಅಂದ್ರೆ ಮೊದಲಿಗೆ ಇಂಟೀಜರ್ ಬರೀರಿ, ಫ್ಲೋಟ್ ಬೇಕು ಅಂದ್ರೆ ಮೊದಲಿಗೆ ಫ್ಲೋಟ್ ಅಂತ ಬರೆದು ಆಮೇಲೆ ಯೂಸ್ ಮಾಡಿ. ಲಾಸ್ಟ್ ಒನ್ ಇವ್ಯಾಲ್ ಅಂತ ಒಂದು ಬರುತ್ತೆ ಇನ್ಪುಟ್ ಅಲ್ಲಿ. ಇವ್ಯಾಲ್ ಅಂದ್ರೆ ಇನ್ಪುಟ್ ಅಲ್ಲಿ ಎಂಟರ್ ಯುವರ್ ನಂಬರ್ ಅಂತ ಬರುತ್ತೆ. ನಂಬರ್ ಕೊಡುವಾಗ ಯಾರಾದ್ರೂ 2 + 4 + 6 ಅಂತ ಕೊಟ್ಬಿಟ್ರು. ಈಗ ನನಗೆ ಈ ಕೊಟ್ಟಿರುವಂತ ನಂಬರ್ ಅಡಿಷನ್ ಆಗ್ಬಿಟ್ಟು ಅಂದ್ರೆ ಇವ್ಯಾಲ್ಯೂಯೇಷನ್ ಆಗ್ಬಿಟ್ಟು ನನಗೆ ವಾಪಸ್ ನಂಬರ್ ಅಲ್ಲಿ ಸ್ಟೋರ್ ಆಗಬೇಕು ಅಂದ್ರೆ ನೀವು ಇನ್ಪುಟ್ ಗಿಂತ ಮೊದಲಿಗೆ ಇವ್ಯಾಲ್ ಅಂತ ಯೂಸ್ ಮಾಡಿ. ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ನಾನು ಇವಾಗ ಇನ್ಪುಟ್ ಅಲ್ಲಿ ಎಂಟರ್ ಯುವರ್ ನಂಬರ್ ಅಂತ ಹೇಳ್ತಾ ಇದ್ದೀನಿ. ಇದನ್ನ ರನ್ ಮಾಡಿದ್ರೆ ಎಂಟರ್ ಮಾಡುವಾಗ ನಾನು ಇವಾಗ 2 + 4 + 6 ಅಂತ ಬರ್ತದೆ. ಇದನ್ನ ಎಂಟರ್ ಮಾಡಿದ್ರೆ ನೋಡಿ 2 + 4 + 6 ಅಂತ ಬರ್ತಾ ಇದೆ. ನನಗೆ ಈ ತರ ಬೇಡ, ಇದನ್ನ ಇವ್ಯಾಲ್ಯೂಯೇಟ್ ಮಾಡಿ ಒಂದು ನಂಬರ್ ನ ತಗೊಂಡ್ರೆ ನಾನು ಅದಕ್ಕೆ ಇವ್ಯಾಲ್ ಅಂತ ಯೂಸ್ ಮಾಡ್ತೀನಿ. ಲೆಟ್ ಅಸ್ ರನ್. ಸೊ ನಾನು ಇವಾಗ ಅಗೇನ್ 2 + 4 + 6 ಅಂತ ಬರ್ದೆ. ವಾಪಸ್ ನಾನು ಎಂಟರ್ ಮಾಡಿದ್ರೆ ನೋಡಿ 12 ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಇವ್ಯಾಲ್ ಇನ್ ಇನ್ಪುಟ್ ಫಂಕ್ಷನ್. ಸೊ ಇನ್ಪುಟ್ ಅಲ್ಲಿ ಏನೇನು ಕಲ್ತ್ರಿ? ಇನ್ಪುಟ್ ಬೈ ಡಿಫಾಲ್ಟ್ ಆಗಿ ತಗೊಳ್ಳೋಂತ ಡೇಟಾ ಯಾವುದು? ಸ್ಟ್ರಿಂಗ್. ಇಲ್ಲ ನನಗೆ ವಾಪಸ್ ಇದನ್ನ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಿಮಗೆ ಯಾವ ಡೇಟಾ ಬೇಕು ಅದನ್ನ ಅದರೊಳಗಡೆ ಇನ್ಪುಟ್ ಫಂಕ್ಷನ್ ನ ರ್ಯಾಪ್ ಮಾಡಿ. ಸ್ಪೆಸಿಫಿಕ್ ಒಂದೇ ಕ್ಯಾರೆಕ್ಟರ್ ನ ಫಿಲ್ಟರ್ ಮಾಡಬೇಕಂದ್ರೆ ಇನ್ಪುಟ್ ಆದ್ಮೇಲೆ ನೀವು ಇಂಡೆಕ್ಸ್ ಅನ್ನ ಕೊಡಿ, ಫಿಲ್ಟರ್ ಮಾಡುತ್ತೆ. ಇಲ್ಲ ನನಗೆ ಇವ್ಯಾಲ್ಯೂಯೇಷನ್ ಮಾಡಬೇಕಂದ್ರೆ ಯು ಕ್ಯಾನ್ ಯೂಸ್ ಇವ್ಯಾಲ್ ವಿತ್ ಇನ್ಪುಟ್ ಫಂಕ್ಷನ್. ಸೊ ಇನ್ಪುಟ್ ಫಂಕ್ಷನ್ ಅಂತ ಬಂದ್ರೆ ನಿಮಗೆ ಇಷ್ಟು ಬೇಸಿಕ್ಸ್ ಗೊತ್ತಿರಲೇಬೇಕು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅರ್ಥ ಆಗ್ತಿದೆಯಾ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.